ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ನಮ್ಮ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಕುಮಾರಸ್ವಾಮಿ ಅವ್ರ ಮಗ ನೋಡೋದು ದಿಟ್ಟು ಕಾಣ್ತಾ ಇದ್ದಾರೆ, ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಜನರಿಗೆ ಭೇಟಿ ಆಗ್ತಾ ಇದ್ದಾರೆ, ಜನಸಂಪರ್ಕ ಮಾಡ್ತಾ ಇದ್ದಾರೆ. ನಿಜವಾಗಿ ಒಳ್ಳೆಯ ಕೆಲಸ ಇದು. ಎಲ್ಲ ಅನುಕೂಲಗಳು ಇದ್ದಾವೆ ಇವತ್ತು ಅವ್ರಿಗೆ ಬೆಳೆಯೋದಕ್ಕೆ. ಯಾಕಂದ್ರೆ ಒಂದು ಪಕ್ಷದ ಅದು ಹೆಂಗಾಯಿತು ಏನಾಯಿತು ಅದು ಬೇಕಾಗಿಲ್ಲ. ಒಂದು ಪಕ್ಷದ ಇಲ್ಲಿವರೆಗೆ ಪಕ್ಷ ಸೋತು ಸುಮ್ಮನಾಗಿದೆ ಈಗಾಗಲೇ. ಮತ್ತು ನಮ್ಮ ಕುಮಾರಸ್ವಾಮಿಗಳಿಗೂ ಆರೋಗ್ಯದ ಸಮಸ್ಯೆ, ಜೊತೆಗೆ ಅವರ ತಂದೆ ದೇವೇಗೌಡರಿಗೆ ವಯಸ್ಸಿನ ಪ್ರಭಾವಳಿ. ಒಂದು ವೇಳೆ ಹರಿದವರಿದ್ದರೆ ಇನ್ನೂ ಜೋರು ಹೋಗ್ತಾಯಿದ್ರು, ಆದರೂ ಇನ್ನೂ ಅವರಲ್ಲಿ ಗಟ್ಟಿಗಿತನದ. ಅವ್ರ ಪಾಲಿಸಿಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ನಾವು ಒಪ್ಪಬಹುದು, ಒಪ್ಪದೇ ಇರ್ಬೋದು, ಆ ಮಾತು ಬೇರೆ. ಆದರೆ ಈ ದೇಶದ ಒಬ್ಬ ಅತಿ ಕಡಿಮೆ MP ಗಳನ್ನಿಟ್ಕೊಂಡು ಪ್ರಧಾನಿಯಾಗಿದ್ದರು ಅನ್ನೋದು ಒಂದು ದೊಡ್ಡ ಅಂಶ. ಇನ್ನು ಮುಂದಿನ ಭವಿಷ್ಯದಲ್ಲೇ ಕರ್ನಾಟಕದ ಪ್ರಧಾನಿ ಆಧಾರವೇ ಅನ್ನೋದು ಪ್ರಶ್ನೆಗೆ ಉತ್ತರ ನಿರುತ್ತರ ಇರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೂ ಏನೋ ಎಂದೋ ಪವಾಡ ಆಗ್ಬೋದು ಪ್ರಧಾನಿ ಆಗಿ ನಮ್ಮ ದೇವೇಗೌಡರಾದಂಗೆ. ನೋಡೋಣ, ಪವಾಡಗಳು ಯಾವಾಗಲೂ ಆಗೋದಿಲ್ಲ, ಎಂದೋ ಒಮ್ಮೆ ಆಗಿರ್ತದೆ. ಅದನ್ನು ನಾವು ಹೇಳ್ತಾ ಹೋಗ್ತಾ ಇರ್ತೀವಿ, ದೊಡ್ಡ ಇಶ್ಯೂ ಅಂತೆಲ್ಲ. ಅದರಲ್ಲಿ ದೇವೇಗೌಡರು ಮಾತ್ರ ನಿಜವಾಗಿಯೂ ಈ ಭೂಮಿಯ ಒಬ್ಬ ಒಳ್ಳೆಯ ನಾಯಕರು ಮಾತ್ರ ಹೇಳಬೇಕಾಗ್ತದೆ. ಯಾಕಂದ್ರೆ ಅವರು ದುಡಿದಿದ್ದು ಮಾಡಿದ್ದು ಅವ್ರ ಸಿದ್ಧಾಂತಗಳು ನೆನಪಿಸ್ಕೊಂಡಾಗಂತೂ ಅವ್ರು ದೊಡ್ಡ ವ್ಯಕ್ತಿತ್ವ ಇದ್ದಂಥವ್ರು. ಕಾಂಗ್ರೆಸ್ ಎದುರಾಳಿ ಹೋರಾಟ ಮಾಡಿದವರು, ಜೀವನ ತುಂಬ ಕೊನೆಗೆ ಕಾಂಗ್ರೆಸ್ ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು, ಕಡೆಗೆ ಈಗ BJP ಜೋಡಿ ಹೊಂದಾಣಿಕೆ ಮಾಡಿಕೊಂಡ್ರು. ಇದು ಅವ್ರ ಸೋಲು, ರಾಜಕೀಯ ಸೋಲು ಅಂತ ಹೇಳ್ಬೇಕಾಗ್ತದೆ. ಇದು ಅಧಿಕಾರಕ್ಕಾಗಿ ಮಾಡಿದ್ರು, ಎದಕ್ಕೆ ಮಾಡಿದ್ರು, ತಮ್ಮ ಕುಟುಂಬಕ್ಕಾಗಿ ಮಾಡಿದ್ರು, ಈಗೆಲ್ಲ ಇನ್ನು ಇತಿಹಾಸಕ್ಕೆ ಬಿಟ್ಟಿದ್ದೆವು. ಈಗ ಮಾತ್ರ ಅವರ ಈ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯಕ್ಕೆ ಬರ್ತಾಯಿದ್ದಾರೆ. ಈಗ ತಪ್ಪಿಲ್ಲ, ಬರಬೇಕಾದ್ದೇನೆ. ಇಲ್ಲಂತ ಕುಟುಂಬ ರಾಜಕಾರಣ ಎಲ್ಲರಲ್ಲೂ ಅದು, ಎಲ್ಲ ಕಡೆಯೂ ಅದು. ರಾಹುಲ್ ಗಾಂಧಿ ಅವ್ರಲ್ಲದ, ಇನ್ನೊಬ್ಬರಲ್ಲದ. ಏನೋ ಬೈ ಚಾನ್ಸ್ ನಮ್ಮ ಪ್ರಧಾನಮಂತ್ರಿಯವರು ಮದುವೆಯಾಗಿಯೂ ಸಹ ಹೆಂಡತಿಯಿಂದ ದೂರ ಉಳಿದಂಥ ಈ ವ್ಯಕ್ತಿಯವರು ಅವ್ರ ಮಕ್ಕಳಿಲ್ಲ ಅನ್ನೋದು ಸಮಾಧಾನಕರ. ಯಾಕೆಂದರೆ ಅದಕ್ಕಾಗಿ ಅವ್ರು ಎಲ್ಲ ತಪ್ಪುಗಳನ್ನ ಒಪ್ತೀವಂತೆಲ್ಲ, ಆದರೆ ಅವ್ರ ನಂತರ ಅವ್ರ ಮಕ್ಕಳು ಬರೋದಿಲ್ಲ ಅನ್ನೋದು ಸಮಾಧಾನ. ಅದನ್ನಲ್ಲಿ ಈಗ ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ರಾಜಕೀಯಕ್ಕೆ ಇಳಿತಾ ಇದ್ದಾರೆ. ಇವತ್ತು JDS ಒಂದು ಅಂತ್ಯದ ಹಂತಕ್ಕೆ ಬಂದದೇನು ಅಂಥೇಳಿ ಮೇಲೆ ಸಿದ್ದರಾಮಯ್ಯನವ್ರು ಮಾತಾಡುವಂಥ ಮಾತುಗಳಿಂದ ಅನ್ನಿಸ್ತದೆ. ಸಿದ್ದರಾಮಯ್ಯ ಟೀಕೆ ಮಾಡಿದ್ರೆ ತಿಳ್ಕೊಂಡು ಇದು ಹಾಳಾಗಿ ಹೋಗ್ತದೆ, ಮತ್ತೇನೂ ಆಗ್ತದೆ ಅನ್ನೋದು ತಪ್ಪದು. ಯಾಕಪ್ಪ ಅಂದ್ರೆ ಅದರಲ್ಲಿ ಯೋಗ್ಯತೆ ಇದ್ದರೆ ಅದು ಉಳಿತದೆ. ಜನ ಮೆಚ್ಚಿದ್ರೆ ಮುಗಿದೋಗ್ಬಿಟ್ಟಿತ್ತು, ಜನ ಒಪ್ಪಿದ್ರೆ ಮುಗಿದು. ಯಾರೇನು ಟೀಕೆ ಮಾಡಿ ನಾವು ಟೀಕೆ ಅಂತ ಇರೋದನ್ನು ಗಾಂಧೀಜಿಯವರು ಟೀಕೆ ಮಾಡೋರಿದ್ದಾರೆ ದೇಶದಲ್ಲೇ. ಶೈವರು ವೈಷ್ಣವರು ಟೀಕೆ ಮಾಡ್ತಾರೆ, ವೈಷ್ಣವ ದೇವತೆಗಳನ್ನು, ವೈಷ್ಣವರು ಶೈವ ದೇವತೆಗಳನ್ನು, ಇಸ್ಲಾಂ ದೇವತೆಗಳನ್ನು ಹಿಂದೂಗಳು, ಹಿಂದೂ ದೇವತೆಗಳನ್ನು ಇಸ್ಲಾಮಿಯರು ಟಿಪ್ಪಣಿ ಮಾಡೋದು ನೆಲದ ನಡೀತಿರೋದು. ಇದು ಸದಾಕಾಲ ಇದ್ದಿದ್ದೇನೆ. ಹೆಂಗೆ ಇವತ್ತು ಎಲ್ಲದಕ್ಕೂ ಟೀಕೆ ಇರ್ತದೆ. ನಿಖಿಲ್ ನಮ್ಮ ಕುಮಾರಸ್ವಾಮಿಗಳು ನಮ್ಮ ದೇವೇಗೌಡರ ಎರಡನೇ ತಲೆಮಾರ ಅವ್ರದಿಂದವರು ಇವತ್ತು ರಾಜ್ಯ ತುಂಬ ಆಡ್ತಾ ಇದ್ದಾರೆ. ಅವರು ಇವ್ರು ಟೀಕೆ ಮಾಡ್ತಾಯಿದ್ದಾರೆ, ಭಾಳ ಒಳ್ಳೆ ಟೀಕೆ ಅದ. ಅದನ್ನು ನಾವು ಗಮನಿಸ್ಬೇಕಾಗಿದೆ. ಮೊದಲು ಅದು ಮುಖ್ಯ, ಆಮೇಲೆ ಉಳಿದೆಲ್ಲ. ಕರ್ನಾಟಕ ಸಂಪದ್ಭರಿತ ರಾಜ್ಯ ನಿಶ್ಚಿತವಾಗಿಯೂ, ಅದರಲ್ಲಿ ಎರಡು ಮಾತಿಲ್ಲ. ಇದ್ರ ಬಗ್ಗೆ ಎಲ್ಲರೂ ಒಪ್ಪಿಕೊಳ್ಳುವಂಥ ಮಾತನ್ನು, ಸಂಪದ್ಭರಿತ, ಇಡೀ ದೇಶ ಸಂಪದ್ಭರಿತದ. ಇನ್ನೊಂದು ಮಾತು ಹೇಳೋದಪ್ಪ ಅಂದ್ರೆ, ಯಾಕಂದ್ರೆ ನೀವು ಏನನ್ನು ಬೇಕಾದರೂ ಬೆಳಿಬೋದು, ಏನನ್ನು ಬೇಕಾದರೂ ಇಲ್ಲ ನಿಮ್ಮ ಭೂಮಿಯಲ್ಲೇ ನೀವು ಬೆಳೆದ್ರ ಜೊತೆಗೆ ಅವುಗಳನ್ನು ಬೆಳೆದದ್ದನ್ನು ವ್ಯಾಪಾರ ಮಾಡಿ ಬದುಕ್ಬೋದು, ಜೊತೆಗೆ ನಾವು ಬದುಕ್ಬೋದು. ಅದು ಸತ್ಯನ. ಆದರೆ ಕಾಂಗ್ರೆಸ್ ಪಕ್ಷ ದುರಾಡಳಿತದಿಂದ ರಾಜ್ಯ ಹಾಳಾಗಿದೆ ಇಲ್ಲಂತಲ್ಲ. ಯಾಕೆಂದರೆ ಅವ್ರು ಹೇಳಿದ್ರೆ ಅರ್ಥ ಅದ. ಕಾಂಗ್ರೆಸ್ ಎಷ್ಟು ಡೆವಲಪ್ ಆಗಬೇಕಾಯಿತು ಅಷ್ಟು ಆಗಲಿಲ್ಲ. ಈಗ ನಮ್ಮಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಆದರೆ ಎಷ್ಟು ಸೋಲುಗಳಾಗಿದ್ದಾವೆ, ಅದು ಸುಳ್ಳೇನಲ್ಲ. ಆದರೆ ಇದು ಕೇವಲ ಕಾಂಗ್ರೆಸ್ ಒಂದರಿಂದ ಹಾಳಾತ ಅನ್ನೋ ಪ್ರಶ್ನೆಗೆ ನಮ್ಮ ನಿಖಿಲ್ ಅವ್ರ ಹತ್ರ ಹೇಳಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅವ್ರು ಮಾತಾಡುವಂಥ ಒಂದು ದಿಟ್ಟತನ ತೋರಿಸ್ತಾ ಇದ್ದಾರೆ. ಇತಿಹಾಸ ಬಗ್ಗೆನೂ ಅವ್ರು ಪರಿಪೂರ್ಣವಾದಂಥ ಅಭ್ಯಾಸ ಮಾಡಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಹೀಗಾಗಿ ಕಾಂಗ್ರೆಸ್ ಒಂದರಿಂದ ಈ ದೇಶ ಹಾಳಾಯ್ತಾ ಅನ್ನೋದಕ್ಕೆ ಅವ್ರು ಉತ್ತರ ಹುಡುಕ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ನಿಂದ ಮೈನಸ್ ಹೆಚ್ಚಾಗಿದ್ದಾವೆ, ಇಲ್ಲ ಅಂತಲ್ಲ, ಆದರೆ ಪ್ಲಸ್ಸು ಆಗಿದ್ದಾವೆ, ಏನೂ ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈ ದೇಶದ ಅಣೆಕಟ್ಟೆಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ಪಬ್ಲಿಕ್ ಸೆಕ್ಟರದ ಅನೇಕ ಉದ್ಯಮಗಳಾಗಿರ್ಬೋದು, ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಇಲ್ಲಿವರೆಗೆ. ಆದರೆ ನಾವು ಬಯಸಿದಷ್ಟಾಗಿಲ್ಲ. ನಮ್ಮಲ್ಲಿ ಬಡತನ ಹೋಗಿಲ್ಲ, ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ, ಮತ್ತು ಭ್ರಷ್ಟಾಚಾರನ ಕಡಿಮೆ ಆಗಲಿಲ್ಲ. ಇವೆಲ್ಲರೂ ಒಪ್ಪುವಂಥ ಮಾತುಗಳನ್ನ
ಬಡತನ ಹೋಗಲಿಲ್ಲ, ಭ್ರಷ್ಟಾಚಾರ ಹೋಗಲಿಲ್ಲ, ಎಲ್ಲರಿಗೂ ಇಡೀ ದೇಶದ ಜನರಿಗೆ ಸ್ವಚ್ಛ ನೀರು ಸಿಗಲಿಲ್ಲ, ಮನೆಗಳ ನಿರ್ಮಾಣ ಆಗಲಿಲ್ಲ. ಇವೆಲ್ಲ ಕಾರಣ ಇಲ್ಲ ಒಲ್ಲೆ ಅನ್ನೋ ಅಲ್ಲಮ್ಮನ್ನ ಹಿಂಗೆ ಅಲ್ಲಮ್ಮ ಕೂತಿದ್ದಾರೆ ಅವರು. ಆದರೆ ಇದರರ್ಥ ಏನಪ್ಪ ಅಂತಂದ್ರೆ ಇವರು ಆಗಲೇ ಇರೋ ಸಮಯದಲ್ಲಿ ಅನ್ನೋದು ನಮ್ಮ ಆಗೋದಿಲ್ಲ ಅಂತ. ಅದು ಕರೆಕ್ಟ್. ಆದರೆ ಇನ್ನುಳಿದವರು ಆಡಳಿತದಲ್ಲಾದರೂ ಏನಾದರೂ ಇಂಪ್ರೂವ್ ಆಯಿತಾ ಅನ್ನುವಂಥದ್ದು. ಇವತ್ತು ನೋಡಿರಿ, BJP 11 ವರ್ಷ ಆಯ್ತು. ಇವತ್ತು ಅದನ್ನು ನಾವು ಮೌಲ್ಯಮಾಪನ ಮಾಡೋದಕ್ಕೆ ಒಂದು ದೊಡ್ಡ ಟೈಮ್ ಇದು. 11 ವರ್ಷಗಳು ಏನು ಮಾಡಿದ್ರು? 11 ವರ್ಷಗಳಲ್ಲಿ ಘೋಷಣೆಗಳು ಸಾಕಷ್ಟು ಆಗಿದಾವೆ, ಏನೆಲ್ಲ ಆಗಿದಾವೆ, ಇಲ್ಲಂತಲ್ಲ. ಪ್ಯಾಕೇಜಸ್ ಸಾಕಷ್ಟು ಆಗಿದಾವೆ, ಎಲ್ಲರೂ ಕಾರಣ. ಸ್ವಚ್ಛ ಭಾರತ ಆಗಿರ್ಬೋದು, ಸ್ವಚ್ಛ ಗಂಗಾ ಆಗಿರ್ಬೋದು, ಮುಂದೆ ನಂತರ ಸ್ಮಾರ್ಟ್ ಸಿಟಿ ಆಗಿರ್ಬೋದು, 1-2 ಘೋಷಣೆ, ನೆನಪು ಉಳಿಯಲಾರಷ್ಟು ಘೋಷಣೆಗಳು. ಮತ್ತು ಅದರಲ್ಲೂ ಡಿನೋಟಿಫಿಕೇಷನ್ ಮಾಡಿ, ಅಂದರೆ ಇದು ನಾಣ್ಯವನ್ನು ಅಮಾನ್ಯ ಮಾಡಿ ಆ ನೆಲೆಯಲ್ಲೇ, ಅಥವಾ ಅದಕ್ಕೆ ನೋಟನ್ನು ರದ್ದು ಮಾಡಿ ಏನೇನು ಮಾಡಿದ್ರು ಅದು ಗೊತ್ತದ. ನಮ್ಮಲ್ಲಿ ಏನು ಭಯೋತ್ಪಾದನೆ ಹೋಗಲಿಲ್ಲ, ಭ್ರಷ್ಟಾಚಾರ ಹೋಗಲಿಲ್ಲ, ಏನೆಲ್ಲ ಮಾಡಿದರು. ಏನೋ ಮಾಡಿದ್ವಿ, ಇದ್ರ ಸಲುವಾಗಿ ಮಾಡಿದ್ವಿ, ಜನ ಸಲುವಾಗಿ ಮಾಡಿದ್ವಿ ಅಂತೇಳಿ. ಅದ್ರ ರಿಸಲ್ಟ್ ಬಂದರೆ ಇವತ್ತು ಕಾಂಗ್ರೆಸ್ಗಿಂತೂ ಭೀಕರ ಅದ. ಒಂದು ಡ್ಯಾಮ್ ಕಟ್ಟಲಿಲ್ಲ, ದೊಡ್ಡದಂತ ಹೌದು ಸಾಧನೆ ಆಗಿದೆ ಅಂತೇಳಿ. ಒಂದು ದೊಡ್ಡ ಪ್ರೈವೇಟ್ ಇದು ಪಬ್ಲಿಕ್ ಸೆಕ್ಟರಿಂದ ಒಂದು ಕೈಗಾರಿಕೆಗಳನ್ನ ತೆಗಿಲಿಲ್ಲ. ಎಲ್ಲ 32 PHಗಳನ್ನು ಪ್ರೈವೇಟ್ದವ್ರಿಗೆ ಕೊಟ್ಟುಕೊಳ್ತರು. ಏನೆಲ್ಲ ಏನಾಗಬೇಕಾಗಿತ್ತು ಕಾಂಗ್ರೆಸ್ಸಿನ ಜೀವನದಲ್ಲಿ, ಅದರ ಬದುಕಿನಲ್ಲಿ ಎಷ್ಟು ಆಗಬೇಕಿತ್ತು ಅದಕ್ಕಿಂತ ಹೆಚ್ಚು ಲಾಸ್ ಮಾಡಲೇನೋ ಅನ್ನುವಾಗ. ಯಾಕಂದ್ರೆ ಕಾಂಗ್ರೆಸ್ಸಿಗರು ಬಿಟ್ಟು ಹೋಗ್ಬಂದು, ಅಂದ್ರೆ ಮನಮೋಹನ್ ಸಿಂಗ್ ಬಿಟ್ಟು ಹೋಗ್ಬಂದು 2014ರಾಗ ನಮ್ಮಲ್ಲಿ ಏನಪ್ಪ ಅಂತಂದ್ರೆ 50 ಲಕ್ಷ ಕೋಟಿ ರೂಪಾಯಿ ಸಾಲಿತ್ತು ಅಂತ ಹೇಳ್ತಾರೆ. 50 ಲಕ್ಷ ಕೋಟಿ. ಇವತ್ತು 200 ಲಕ್ಷ ಕೋಟಿ ರೂಪಾಯಿ ಸಾಲ ಆಗಿದೆ, 200 ಮೇಲ್ಪಟ್ಟಾಗಿದೆ. 215 ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂತ ಹೇಳುವಂಥ ರಿಪೋರ್ಟ್ಸ್ಗಳು ಇದ್ದಾವೆ. ಅಂತಾಗಿ ಯಾರು ಎಷ್ಟು ಮಾಡಿದರು, ಏನು ಮಾಡಿದರು ಅನ್ನೋದು ಇದು ಒಂದರಿಂದ ಸಾಕು. ಮತ್ತು ಬಡತನಂತೆ ಆ್ಯಜಿಟ್ ಹಾಗೆ ಮುಂದುವರೆದು ಏನು ಹೋಗಲಿಲ್ಲ. ಇವರೆಲ್ಲ ಹೇಳ್ತಾರೆ ಮಲ್ಟಿ ಡೈಮೆನ್ಷನಲ್ ಒಂದು ಏನು ಪಾವರ್ಟಿ ನಾವು ರಿಮೂವ್ ಮಾಡಿದ್ದೀವಿ ಅಂತ ಏನು ಮಾತಾಡ್ತಾರೆ. 25 ಕೋಟಿ ನಮ್ಮಲ್ಲಿ ಬಡವರು ಹೋದರು ಅಂತ ಹೇಳ್ತಾರೆ. ಅದು ಹೆಂಗೆ ಗೊತ್ತಿಲ್ಲ, ಅವ್ರು ಹೇಳಬೇಕಾಗ್ತದೆ. ಆದರೆ ಆರ್ಥಿಕ ದಿವಾಳಿಗೆ ಕಾಂಗ್ರೆಸ್ ಎಷ್ಟು ಕಾರಣ ಅಷ್ಟೇ ಇವತ್ತು BJPನೂ ಕಾರಣ ಅನ್ನೋದು ನಾವು ಒಪ್ಪಬೇಕಾಗ್ತದೆ. ಜೊತೆಗೆ ಇವ್ರ ಪಾರ್ಟಿನೂ JDS ಸಹಿತ ಮುಂದೆ ಆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅವು ಸರಿ ಇಲ್ಲ, ಅದು ಒಪ್ಪುವಂಥ ಮಾತು. ಹಾಗಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ನೀವೇನು ಗೌರ್ಮೆಂಟ್ ನಿಮ್ಮ ಗೌರ್ಮೆಂಟ್ ಅದ ಅಥವಾ ನಿಮ್ಮ ತಂದೆಯವರು ಇದ್ದಾರೆ ಅವ್ರದ್ದಾದ್ರೂ ಸರಿ ಐತಿನಾ ಅನ್ನುವಂಥ ಪ್ರಶ್ನೆ ಇನ್ನೂ ಉತ್ತರ ಹೇಳಬೇಕಾಗ್ತದೆ. ಇನ್ನು ಅದೇ ಕಾಲಕ್ಕೆ ಸರ್ಕಾರದ ಬಳಿ ಹಣವೇ ಇಲ್ಲ. ಹಣ ಇಲ್ಲ, ಹೌದು, ಅನುದಾನಕ್ಕೆ ಹಣ ಇಲ್ಲ, ಎಲ್ಲರೂ ಖರೆ ನೀವು ಹೇಳೋದು. ಅದು ನೀವು ಇದ್ದಾಗಾದರೂ ಇತ್ತಲ್ಲ ದುಡ್ಡು, ನೀವು ಎಷ್ಟು ಮಟ್ಟಿಗೆ ಏನೇನು ಖರ್ಚು ಮಾಡಿದಿರಿ, ಈಗ ಮತ್ತು ಎಷ್ಟು ಮಟ್ಟಿಗೆ ದುಡ್ಡು ಇದೆ ಸೆಂಟ್ರಲ್ ಗೌರ್ಮೆಂಟದಲ್ಲಿ, ಅಲ್ಲೇ ಅಂದರೆ ಭಾಗ ನೀವು ಇದ್ದೀರಿ. ಇದಕ್ಕೆ ಪ್ರಶ್ನೆ ನಿಮಗೆ ಬರ್ತದೆ, ಇದಕ್ಕೂ ಉತ್ತರ ಹೇಳಬೇಕಾಗ್ಯದ. ದಿವಾಳಿ ಆಗ್ಯದ, ಹೌದು, ಇಡೀ ದೇಶ ದಿವಾಳಿ ಆಗ್ಯದ, ಇದು ದಿವಾಳಿ ಆಗ್ಯದ. ಮುಂದೆ ಜನರ ಉಸಿರಾಟ ಹೊರತುಪಡಿಸಿದರೆ ಪ್ರತಿಯೊಂದರ ಮೇಲೂ ತೆರಿಗೆ ಹಾಕಿದ್ದಾರೆ. ಹೌದು, ಕೇಂದ್ರದ ರಾಜ್ಯ ಸರ್ಕಾರಗಳು ಎಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಇದನ್ನು ರೈತರಿಗೆ ಬೇಕಾದ ಒಂದು ಕಾನೂನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಇವತ್ತು ನೀವು ಒಬ್ಬ ರೈತರ ಮಗನ, ಹೌದು, ಏನಪ್ಪ, ಹೌದು, ಸಪೋರ್ಟಿವ್ ಪ್ರೈಸ್ ಇದು ಕಾನೂನು ಮಾಡಬೇಕಂತ ಎಷ್ಟು ಜನ ದೆಹಲಿ ಬಾರ್ಡರ್ ಮಾಡ್ಕೊಂಡು ಜೀವ ಕಳ್ಕೊಂಡ್ರು. ಕರ್ನಾಟಕದ ಎಷ್ಟು ಜನ ರೈತರು ಕೇಳ್ತಾ ಇದ್ದಾರೆ ಇವತ್ತು ಬೆಂಬಲ ಬೆಲೆ ಕಾನೂನು ಮಾಡಿರ್ತಾರೆ, ಮಾಡಲಿಲ್ಲ. ಮತ್ತು ಅಂದಾಗ ನೀವು ಎಷ್ಟು ಮತ್ತು ತೆರಿಗೆ ಅಂತೀವಿ, ಅವರು ಹಾಕಿದ್ರೆ ನೀವು ಹಾಕಿದಿರಿ, ಪೂರ ದಿವಾಳಿ ಹೋಗಿಬಿಟ್ಟಿದ್ದಾರೆ ದೇಶ ಮತ್ತು ನಾಡಿನ ಜನ. ಹೀಗಾಗಿ ಏನೂ ನೀವು ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹೌದು, ಏನನ್ನೂ ಇಬ್ಬರು ಬಿಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಹೀಗೆ ಎಲ್ಲರಿಗೂ ಅಪ್ಲೈ ಆಗುವಂಥ ಮಾತನ್ನು ತಾವು ಕೇವಲ ಕಾಂಗ್ರೆಸ್ಗೆ ಅಪ್ಲೈ ಮಾಡಿ ಹೇಳುತ್ತಿರೋದ್ರಿಂದಾಗಿ ಇದು ಅರ್ಧ ಸತ್ಯಗಳ ಮಾತು ಅಂತೇಳಿ ಯಾರಿಗಾದರೂ ಉಳಿಸ್ತದೆ. ಏನೋ ಇರಲಿ, ಕುಮಾರಸ್ವಾಮಿಗಳು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಮಗ ನಮ್ಮ ನಿಖಿಲ್ ಅವರು ಪ್ರಯತ್ನ ಇರಲಿ, ಹಿಂಗೆ ಮುಂದುವರಲಿ. ಇನ್ನಾದರೂ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಈ ದಿಶೆಯಲ್ಲಿ ಪಕ್ಷ ಕಟ್ಟುವಲ್ಲಿ ಆಗಲಿ. ಮತ್ತು ಒಂದು ಪಕ್ಷ ಇರಬೇಕಾಗ್ತದೆ ಕರ್ನಾಟಕದಲ್ಲೇ, ಮಾಡಲಿ. ಒಳ್ಳೆಯ ತೊಂದರೆಗಳನ್ನು ತೆಗೆದುಕೊಂಡು ಕಟ್ಟಿದಂಥ ಪಕ್ಷದ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಇವತ್ತು ನಿಖಿಲ್ ಅವರ ಜವಾಬ್ದಾರಿ ಆಗ್ಯದ. ಹೆಜ್ಜೆ ಮಾತ್ರ ಇಡ್ತಾ ಇದ್ದಾರೆ. ಆದರೆ ಟೀಕೆಗಳಿಗೆ ಮರಳಿ ಅವ್ರಿಗೆ ಟೀಕೆ ಮಾಡುವಂಥ ಸಂದರ್ಭ ಬಂದಾಗ ಉತ್ತರ ಏನು ಕೊಡ್ಬೋದು ನೀವು ಹೇಳ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮದು ಸತ್ಯದ ಕೈಗಂಡಿ ವಂದನೆಗಳು.